ಕಳೆದ 2 ವಾರಗಳಿಂದ ನಾವು ಪ್ರಾರ್ಥನೆಯ ಬಗ್ಗೆ ನಾವು ಕಲಿಯುತ್ತಾ ಬಂದಿದ್ದೀವಿ. ನಾವು ಯಾಕೆ ಪ್ರಾರ್ಥನೆ ಮಾಡಬೇಕು ಮತ್ತು ನಾವು ಪ್ರಾರ್ಥನೆ ಮಾಡುವ ದೇವರು ಎಂಥವನಾಗಿದ್ದಾನೆ ಅದರ ಕುರಿತು ನಾವು ತಿಳ್ಕೊಳ್ತಾ ಬಂದಿದ್ದೀವಿ. ಇವತ್ತು ಸಹ ಈ ಪ್ರಾರ್ಥನೆ ವಿಷಯದಲ್ಲಿರುವ 3 ಮುಖ್ಯವಾದ ಬೀಗದ ಕೈಯನ್ನು ಕುರಿತು ನಾವು ತಿಳ್ಕೊಳ್ಳಿಕ್ಕೆ ಕರ್ತನಲ್ಲಿ ನಾವು ಕಾಯೋಣ. ಪ್ರಾರ್ಥನೆಯಲ್ಲಿರುವ 3 ಮುಖ್ಯವಾದ ಅಂಶ ಪ್ರಾರ್ಥನೆಗೆ ಬೇಕಿರೋ. ನಮ್ಮ ಪ್ರಾರ್ಥನೆ ಪರಿಣಾಮಕಾರಿಯಾಗಿರಬೇಕಾಗಿದ್ದರೆ ಅದು ನಾವು ಎಷ್ಟು ಉದ್ದ ಪ್ರಾರ್ಥನೆ ಮಾಡ್ತೀವೋ ಅದರ ಮೇಲೆ ಆಧಾರಗೊಂಡಿಲ್ಲ, ಮತ್ತು ನಾವು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡ್ತಿದ್ದೀವಿ ಅದರ ಮೇಲೆ, ನಾವು ಯಾವ ರೀತಿಯಾಗಿ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತೀವೋ, ಮೊಳಕಾಲೂರಿ ಪ್ರಾರ್ಥನೆ ಮಾಡ್ತೀವೋ ಮತ್ತು ಸಾಷ್ಟಾಂಗ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತಿದ್ದೀವೋ ಅದರ ಮೇಲೆ ಸಹ ಆಧಾರಗೊಂಡಿಲ್ಲ. ಮತ್ತು ಕೆಲವೊಮ್ಮೆ ನಾವು ಪ್ರಾರ್ಥನೆ ಮಾಡುವಾಗ ಸುಂದರವಾದ ಅಮೂಲ್ಯವಾದ ಪದಗಳನ್ನು ನಾವು ಉಪಯೋಗಿಸ್ತೀವಿ. ಮನೆಯಲ್ಲೋ ಒಂದು ಕಡೆ ಪ್ರಾರ್ಥನೆ ಮಾಡ್ತಿದ್ರು. ನನಗೆ ಆಶ್ಚರ್ಯ ಆಯಿತು. ಅವ್ರು ಹೇಳುವ ಪದಗಳು ಅಷ್ಟು ಸುಂದರವಾಗಿ ಅಮೋಘವಾಗಿತ್ತು. ಅವ್ರು ಹೇಳ್ತಾ ಇದ್ರು, ಸುಂದರವಾದ ದೇವರೇ, ಸುಂದರವಾದ ತಾರೆ, ಉನ್ನತವಾದ ಕರ್ತನೆ, ಲಯವಾಗದೇ ಇರುವ ತಾರೆ, ಇನ್ನು ಏನೋ ಸುಂದರವಾದ ಪದಗಳನ್ನೆಲ್ಲ ಉಪಯೋಗಿಸ್ತಾ ಬಂದರು. ಆ ರೀತಿಯಾದ ಸುಂದರವಾದ ಪದಗಳನ್ನು ಉಪಯೋಗಿಸುವುದರ ಮೂಲಕ ಸಹ ನಮ್ಮ ಪ್ರಾರ್ಥನೆ ಪರಿಣಾಮಕಾರಿಯಾಗಿರಲ್ಲ. ಸುಂದರವಾದ ಪದಗಳನ್ನು ಉಪಯೋಗಿಸೋದು ತಪ್ಪೇನಿಲ್ಲ, ಆದರೆ ಪ್ರಾರ್ಥನೆಯಲ್ಲಿ ಇದಕ್ಕಿಂತ ಮುಖ್ಯವಾಗಿರುವ ಕೆಲವು ಸಂಗತಿಗಳಾಗಿದೆ. ಸತ್ಯವೇದದಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಕೆಲವು ಮುಖ್ಯವಾದ ಸಾಮಗ್ರಿಗಳು ಬೇಕಾಗಿದೆ. ಅದರ ಕುರಿತು ನಾವು ದೇವರ ವಾಕ್ಯದಲ್ಲಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಮೊದಲನೇದಾಗಿ, ನಮ್ಮ ಪ್ರಾರ್ಥನೆ ಪರಿಣಾಮಕಾರಿಯಾಗಿರಬೇಕಾಗಿದ್ದರೆ ಮೊದಲನೇ ಅವಶ್ಯಕತೆ, ಮೊದಲನೆಯ ಬೀಗದ ಕೈ ಅಂದರೆ ಪರಿಣಾಮಕಾರಿಯಾಗಿ ಪ್ರಾರ್ಥನೆ ಮಾಡಲಿಕ್ಕೆ ತೆರೆದುಕೊಡುವ ಬೀಗದ ಕೈ. ಮೊದಲನೆಯದು ಯಾವುದಂದ್ರೆ, ನಮ್ಮ ಪ್ರಾರ್ಥನೆ ಪರಿಣಾಮಕಾರಿಯಾಗಿರಬೇಕಾಗಿದ್ದರೆ ಮೊದಲನೇ ಅವಶ್ಯ ದೀನತೆ. ಮೊದಲನೇ ಅಂಶ ಯಾವುದೇ? ದೀನತೆ. ದೀನ ಮನಸ್ಸಿನಿಂದ ಪ್ರಾರ್ಥನೆ ಮಾಡುವುದು. ದೀನತೆ ಅಂದ್ರೆ ದೀನ ಅಲ್ಲ. ದೀನತೆ ಅಂದ ತಕ್ಷಣ ಸ್ಟೂಡೆಂಟ್ ದೀನ ಮೇಲೆ ಕಣ್ಣೆತ್ತಿ ನೋಡ್ತಿದ್ದಾರೆ. ದೀನತೆ ಅಂದ್ರೆ ದೀನ ಅಲ್ಲ. ದೀನತೆ ಅಂದ್ರೆ ನಮ್ಮ ಹೃದಯದ ಮನೋಭಾವ. ಈ ದೀನರಾಗಿ ಯಾವ ರೀತಿಯಾಗಿ ಪ್ರಾರ್ಥಿಸುವುದಂತ ನಾವು ಈ ವೇಳೆಯಲ್ಲಿ ನಾವು ತಿಳಿದುಕೊಳ್ಳಿಕ್ಕೆ ನಾವು ಬಯಸುವರಾಗಿರೋಣ. ಮೊದಲನೇ ಅಂಶ ಯಾವುದೇ? ದೀನತೆ. ದೀನ ಮನೋಭಾವದಿಂದ ನಾವು ಪ್ರಾರ್ಥಿಸಬೇಕು ಅಂತ ದೇವರ ವಾಕ್ಯ ತಿಳಿಸ್ತದೆ. ನಾವು ದೀನ ಮನೋಭಾವದಿಂದ ಪ್ರಾರ್ಥಿಸುವುದಂದರೆ, ನಾವು ನಮ್ಮ ಜೀವಿತದಲ್ಲಿ ದೇವರ ಮುಂದೆ ಪ್ರಾರ್ಥಿಸಲಿಕ್ಕೆ ಬರುವಾಗ ನಾವು ಯಾವುದೋ ಒಂದು ಯೋಗ್ಯತೆಯನ್ನು ಪಡೆದುಕೊಂಡಿದ್ದೇವೆ ಎಂಬ ಕಾರಣದಿಂದ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ನಾವು ಪ್ರಾರ್ಥನೆ ಮಾಡಲಿಕ್ಕೆ ನಮ್ಮಲ್ಲಿ ಏನೋ ಯೋಗ್ಯತೆಯನ್ನು ನಾವು ಪಡ್ಕೊಂಡಿದ್ದೀವಿ, ನಮ್ಮಲ್ಲಿ ಏನೋ ಒಳ್ಳೆತನ ಇದೆ, ನಮ್ಮಲ್ಲಿ ಯಾವುದೋ ಒಂದು ಯೋಗ್ಯತೆಯನ್ನು ನಾವು ಪಡೆದುಕೊಂಡಿದ್ದೇವೆ ಎಂಬ ಕಾರಣದಿಂದ ನಾವು ದೇವರ ಸಹಾಯವನ್ನು ಪಡೆದುಕೊಳ್ಳಲಿಕ್ಕೆ ಅಥವಾ ದೇವರು ನಮಗೆ ಒದಗಿಸಿಕೊಡುವ ಆ ಕಾರ್ಯವನ್ನು ಸ್ವೀಕರಿಸಲಿಕ್ಕೆ ನಮ್ಮಲ್ಲಿ ಏನೋ ಒಳ್ಳೆತನ ಇದೆ, ಯೋಗ್ಯತೆ ಇದೆ ಎಂಬ ಆಲೋಚನೆಯಿಂದ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ಪ್ರಾರ್ಥನೆ ಮಾಡಲಿಕ್ಕೆ ದೇವರ ಮುಂದೆ ಬರುವಾಗ ದೇವರ ವಾಕ್ಯ ಹೇಳುತ್ತೆ, ನಾವು ದೇವರ ಕೃಪಾಸನದ ಮುಂದೆ ಬರ್ತೀವಿ. ಯಾವುದರ ಮುಂದೆ? ದೇವರ ಕೃಪಾಸನದ ಮುಂದೆ ನಾವು ಬಂದಿದ್ದೇವೆ. ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಲಿಕ್ಕೆ ನಮಗೆ ಯಾಕೆ ಅವಕಾಶ ಸಿಕ್ಕಿದೆ ಅಂದ್ರೆ, ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಲಿಕ್ಕೆ ನಮಗೆ ಸಿಕ್ಕಿರುವ ಅವಕಾಶ, ನಮಗೆ ಸಿಕ್ಕಿರುವ ಯೋಗ್ಯತೆ ಒಂದೇ ಒಂದು. ಅದು ಯಾವುದಂದ್ರೆ, ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ಕೊಡುವುದರ ಮೂಲಕ ನಾವು ದೇವರ ಬಳಿಗೆ ಬರಲಿಕ್ಕೆ, ದೇವರ ಕೃಪಾಸನದ ಮುಂದೆ ಬರಲಿಕ್ಕೆ ದೇವರು ಮಾರ್ಗ ತೆರೆದಿದ್ದಾನೆ. ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಪ್ರಾಣ ಕೊಟ್ಟಿರುವುದರ ಮೂಲಕ ದೇವರ ವಾಕ್ಯ ಹೇಳುತ್ತೆ, ನಾವು ದೇವರ ಕೃಪಾಸನದ ಮುಂದೆ ಬರಲಿಕ್ಕೆ ದೇವರು ನಮಗೆ ಅವಕಾಶ ಕೊಟ್ಟಿದ್ದಾನೆ. ಆದ ಕಾರಣ ಯಾರು ಬೇಕಾದರೂ ದೇವರಲ್ಲಿ ಪ್ರಾರ್ಥನೆ ಮಾಡಬಹುದು. ಯಾರು ಬೇಕಾದರೂ ದೇವರ ಮುಂದೆ ದೀನರಾಗಿ, ದೇವರೇ ನನ್ನ ಒಳ್ಳೆತನದಿಂದಲ್ಲ, ನಾನು ನಿನ್ನನ್ನೇ ಆಶ್ರಯಿಸುತ್ತೇನೆ, ಕಲ್ವಾರಿ ಶಿಲುಬೆಯನ್ನು ಆಧಾರ ಮಾಡಿಕೊಂಡು ನಾನು ನಿನಗೆ ನಿನ್ನ ಬಳಿಗೆ ಬರುತ್ತಿದ್ದೇನೆ ಅಂತ ನಾವು ಪ್ರಾರ್ಥನೆ ಮಾಡಬಹುದು. ನಮ್ಮ ಜೀವಿತ, ನಮ್ಮ ವ್ಯಕ್ತಿಯನ್ನು ನೋಡಿ ನಮ್ಮ ಜೀವಿತದಲ್ಲಿ ಯಾವುದೋ ಶ್ರೇಷ್ಠವಾದ ಸಂಗತಿ ಇದೆ ಅಂತ ಆಲೋಚನೆ ಮಾಡಿಕೊಂಡು ದೇವರ ಬಳಿಗೆ ಬರಕ್ಕೆ ಸಾಧ್ಯ ಇಲ್ಲ. ಅಥವಾ ನಾನು ಯಾವುದೋ ಒಂದು ಪರಿಶುದ್ಧವಾದ ಸ್ಥಳದಲ್ಲಿ ಕೂಡಿ ನಾನು ಪ್ರಾರ್ಥನೆ ಮಾಡುತ್ತಿದ್ದೇನೆ ಎಂಬ ಸಂಗತಿಯಿಂದ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಲ್ಲ. ದೇವರ ದೃಷ್ಟಿಯಲ್ಲಿ ಯಾವ ಒಂದು ಪರಿಶುದ್ಧ ಸ್ಥಳ ಇಲ್ಲ. ಮತ್ತು ನಾವು ಸಹ ನಮ್ಮ ಜೀವಿತದಲ್ಲಿ ನಮ್ಮಲ್ಲಿ ಏನೋ ಒಳ್ಳೆತನ ಇದೆ ಅಂತ ನಮ್ಮಲ್ಲೇ ನಾವು ಹೆಚ್ಚಿಸಿಕೊಂಡು ಸಹ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾವು ದೇವರ ಮುಂದೆ ಪ್ರಾರ್ಥಿಸಲಿಕ್ಕೆ ಬರುವಾಗ ದೇವರ ಮುಂದೆ ದೀನರಾಗಿ, ಆತನ ಕರುಣೆ ದಯೆ ನನಗೆ ಬೇಕು ಸ್ವಾಮಿ ಅಂತ ದೇವರ ಕರುಣೆ ದಯವನ್ನು ಬಯಸುತ್ತಾ ದೇವರ ಬಳಿಗೆ ನಾವು ಬರುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ತಿರಸ್ಕರಿಸುವುದಿಲ್ಲ. ಆದ ಕಾರಣ ದೇವರ ವಾಕ್ಯ ಹೇಳುತ್ತೆ, ನಾವು ದೇವರ ಮುಂದೆ ಬಂದು ನಮ್ಮ ವಿಜ್ಞಾಪನೆಗಳನ್ನು, ನಮ್ಮ ಪ್ರಾರ್ಥನಾ ಮನವಿಯನ್ನು ನಾವು ದೇವರ ಮುಂದೆ ತಿಳಿಸುವಾಗ ದೇವರಿಗೆ ಕೃತಜ್ಞತಾ ಸ್ತುತಿಯೊಡನೆ ಸಲ್ಲಿಸಬೇಕೆಂತ ಹೇಳುತ್ತೆ. ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ. ಫಿಲಿಪ್ಪಿಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ. ನಾವು ಯಾವ ರೀತಿಯಾಗಿ ಪ್ರಾರ್ಥಿಸಬೇಕಂತ ಈ ವಚನ ಹೇಳುತ್ತೆ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದುದನ್ನು ತಿಳಿಯಪಡಿಸಿರಿ. ಇಲ್ಲಿ ಹೇಳುತ್ತೆ, ನಾವು ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯಗಳಲ್ಲಿಯೂ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಮಾಡುತ್ತಾ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆಯನ್ನು ವಿಜ್ಞಾಪನೆಯನ್ನು
ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸಿರಿ ಅಂತ ದೇವರ ವಾಕ್ಯ ಹೇಳುತ್ತೆ. ನಾವು ದೇವರ ಮುಂದೆ ಪ್ರಾರ್ಥಿಸಲಿಕ್ಕೆ ಕೂಡಿ ಬರುವಾಗ ನಾವು ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡುತ್ತಾ ದೇವರಿಗೆ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ದೇವರೇ ಇದೆಲ್ಲ ನಿನ್ನಿಂದಲೇ ಉಂಟಾಯಿತು ಅಂತ ದೇವರಿಗೆ ಸ್ತೋತ್ರ ಮಾಡುತ್ತಾ ನಾವು ಪ್ರಾರ್ಥಿಸತಕ್ಕದಾಗಿದೆ. ನಾವೆಲ್ಲರೂ ದೇವರ ಬಳಿಗೆ ಬರಬೇಕಂತ ದೇವರು ಬಯಸ್ತಾನೆ. ನಾವೆಲ್ಲರೂ ದೇವರ ಮುಂದೆ ಪ್ರಾರ್ಥಿಸಬೇಕು, ಆತನ ಬಳಿಗೆ ಬರಬೇಕೆ ಅಂತ ದೇವರು ಪ್ರತಿಯೊಬ್ಬರಿಗೆ ಆಮಂತ್ರವನ್ನು ನೀಡುತ್ತಿದ್ದಾನೆ. ಈ ರೀತಿಯಾದ ಆಮಂತ್ರವನ್ನು ನಾವು ದೇವರ ಬಳಿಗೆ ಬರಬೇಕೆ ಅಂತ ದೇವರು ಆಮಂತ್ರಿಸುತ್ತಿದ್ದರೂ ಸಹ ನಮ್ಮಷ್ಟಕ್ಕೆ ನಾವೇ ದೇವರ ಮುಂದೆ ಪ್ರಾರ್ಥನೆ ಮಾಡಲಿಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ. ನಾವು ದೇವರ ಹತ್ರ ಬರಲಿಕ್ಕೆ ನಮಗೆ ಒಂದೇ ಒಂದು ದಾರಿ, ನಮಗೆ ಒಂದೇ ಒಂದು ಮಾರ್ಗ, ಯೇಸು ಕ್ರಿಸ್ತನು ಹೊರತು ಬೇರೆ ಯಾವ ಮೂಲಕದಿಂದಾಗಲಿ ನಾವು ದೇವರ ಬಳಿಗೆ ಬರಲಿಕ್ಕೆ ಸಾಧ್ಯವಿಲ್ಲ. ಯೇಸು ಕ್ರಿಸ್ತನು ನಮಗಾಗಿ ಮಾಡಿದ ಸಂಗತಿಯನ್ನು ಆಶ್ರಯಿಸುವುದರ ಮೂಲಕ ಮಾತ್ರ ನಾವು ದೇವರ ಕೃಪಾಸನದ ಮುಂದೆ ಧೈರ್ಯವಾಗಿ ಪ್ರಾರ್ಥಿಸಲು ಸಾಧ್ಯವಾಗಿದೆ. ಆದ ಕಾರಣ ನಮಗೇನೋ ಹಕ್ಕಿದೆ, ನಮಗೇನೋ ಸಾಮರ್ಥ್ಯ ಇದೆ, ಯೋಗ್ಯತೆ ಇದೆ ಅಂತ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮಗಿರುವ ಒಂದೇ ಒಂದು, ಕ್ರಿಸ್ತನು ನಮ್ಮ ಪರವಾಗಿದ್ದಾನೆ, ಕ್ರಿಸ್ತನು ನಮಗಾಗಿ ಪ್ರಾಣ ಕೊಟ್ಟಿದ್ದಾನೆ, ಆತನ ಕಲ್ವಾರಿ ಶಿಲುಬೆಯಲ್ಲಿ ನಮಗೆ ಮಾರ್ಗ ತೆರೆದಿದೆ ಅಂತ ನಾವು ಪ್ರಾರ್ಥಿಸತಕ್ಕದಾಗಿದೆ. ಮತ್ತು ಮೊದಲನೇ ಪೇತ್ರ 5ನೇ ಅಧ್ಯಾಯ 6ನೇ ವಚನ ಮತ್ತು 7ನೇ ವಚನ. ಮೊದಲನೇ ಪೇತ್ರನ ಪತ್ರಿಕೆ 5ನೇ ಅಧ್ಯಾಯ 6 ಮತ್ತು 7ನೇ ವಚನ. ಮೊದಲನೇ ಪೇತ್ರನ ಪತ್ರಿಕೆ 5ನೇ ಅಧ್ಯಾಯ 6 ಮತ್ತು 7ನೇ ವಚನ. ಹೀಗಿರುವುದರಿಂದ ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವನು. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಮತ್ತು ನಾವು ದೇವರಲ್ಲಿ ಯಾವ ರೀತಿಯಾಗಿ ಆತನ ಮುಂದೆ ಬರಬಹುದೇ ಅಂತ ತಿಳಿಸುತ್ತೆ. ಒಂದು ನಿಮಿಷ ನಿಮ್ಮ ಪಕ್ಕದಲ್ಲಿರೋರಿಗೆ ಸಹಾಯ ಮಾಡ್ತೀರಾ? ನಿಮ್ಮ ಪಕ್ಕದವರ ಮುಟ್ಟಿ ಎಚ್ಚರವಾಗಿದ್ದೀರಾ ಅಂತ ಕೇಳ್ತೀರಾ? ಎಚ್ಚರವಾಗಿದ್ದೀರಾ ಅಂತ ಪಕ್ಕದವರ ಮುಟ್ಟಿ ಹೇಳ್ತೀರಾ? ಒಳಗಡೆ ಈ ಸ್ಥಳದಿಂದ ದೂರವಾಗಿದ್ರೆ ತಿರ್ಗಾ ಬರಲಿಕ್ಕೆ ಅವಕಾಶ. ಓಕೆ, ಮುಂದುವರ್ಸಂದ್ರ ಹಿಂದುಗಡೆ ಕೇಳಿದ್ರ ನಿಮ್ಮ ಪಕ್ಕದವರು ಎಚ್ಚರವಾಗಿದ್ದೀರಾ? ನೀವು ಬಂದಿದ್ದಕ್ಕೆ ಇಲ್ಲಿ ಬಂದಿದ್ದಕ್ಕೆ ದೇವರು ನಿಮ್ಮನ್ನು ಆಶೀರ್ವದಿಸಿ ಅಂತ ಹೇಳ್ತೀರಾ? ಹೇಳಿ, ಪಕ್ಕದವರ ಮುಟ್ಟಿ ಇಲ್ಲಿ ಬಂದಿದ್ದಕ್ಕೆ ದೇವರು ನಿಮ್ಮನ್ನು ಆಶೀರ್ವದಿಸಿ ಅಂತ ಹೇಳಿ. ಓಕೆ, ಇಲ್ಲಿ ತಿಳಿಸುವ ಸಂಗತಿ ಏನಂದ್ರೆ, ದೇವರ ವಾಕ್ಯ ಹೇಳುತ್ತೆ 7ನೇ ವಚನದಲ್ಲಿ, ನಿಮ್ಮ ಚಿಂತೆ ಭಾರ ಎಲ್ಲ ನನ್ನ ಮೇಲೆ ಹಾಕಿರಿ, ನಿಮ್ಮ ಚಿಂತೆಯೆಲ್ಲ ಆತನ ಮೇಲೆ ಹಾಕಿರಿ, ಆತನ ನಿಮಗೋಸ್ಕರ ಚಿಂತೆ ಮಾಡ್ತಾರೆ. ನಮ್ಮ ಚಿಂತೆ ಎಲ್ಲ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿ, ಆತನು ನಮಗೋಸ್ಕರ ಚಿಂತೆ ಮಾಡ್ತಾನೆ. ಆದ ಕಾರಣ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಬರುವಾಗ ನಮ್ಮ ಚಿಂತೆಯನ್ನ ನಾವು ದೇವರ ಮೇಲೆ ಹಾಕ್ಬೋದು. ನಮ್ಮ ಚಿಂತೆಯನ್ನ ದೇವರ ಮೇಲೆ ಹಾಕುವಾಗ ಆತನು ನಮಗಾಗಿ ಚಿಂತಿಸುತ್ತಾನೆ. ಆದರೆ
ನಮ್ಮ ಚಿಂತೆಯನ್ನ ದೇವರ ಮೇಲೆ ಹಾಕ್ಬೇಕಾದ್ರೆ 6ನೇ ವಚನವನ್ನು ನಾವು ನೆರವೇರಿಸಬೇಕು. 6ನೇ ವಚನ ನಾವು ನೋಡೋಣ. ಹೀಗಿರುವುದರಿಂದ ದೇವರ ಪ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ತರುವರು. ನಾವು ಪ್ರಾರ್ಥನೆ ಮಾಡಿ ಈಗಾಗಲೇ ನಾವು ನೋಡಿಕೊಂಡ್ವಲ್ಲ, ದೇವರು ನಮ್ಮಿಂದ ಬಯಸುವ ಸಂಗತಿ ದೀನತೆ. ನಾವು ಮೊದಲು ದೇವರ ಪ್ರಾಣವುಳ್ಳ ಹಸ್ತದಲ್ಲಿ ಹೀಗಿರುವುದರಿಂದ ದೇವರ ಪ್ರಾಣವುಳ್ಳ ಹಸ್ತದ ಕೆಳಗೆ ನಮ್ಮನ್ನು ತಗ್ಗಿಸಿಕೊಳ್ಳುವಾಗ ಆತನು ತಕ್ಕ ಕಾಲದಲ್ಲಿ ನಮ್ಮನ್ನು ಮೇಲಕ್ಕೆ ಎತ್ತುತ್ತೇನೆ ಅಂತ ವಾಗ್ದಾನ ಮಾಡಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಈ ವಾಕ್ಯ ಹೇಳುತ್ತೆ, ದೇವರ ಪ್ರಾಣವುಳ್ಳ ಹಸ್ತದಲ್ಲಿ ನಮ್ಮನ್ನು ನಾವೇ ತಗ್ಗಿಸಿಕೊಳ್ಳುವಾಗ, ದೀನ ಮನಸ್ಸಿಂದ ನಾವು ಪ್ರಾರ್ಥಿಸುವಾಗ, ನೀನೇ ನನಗೆ ಆಶ್ರಯಪ್ಪ, ನನ್ನಲ್ಲಿ ಒಳ್ಳೆಯದೇನಿಲ್ಲ, ನಿನ್ನ ಕೃಪೆ ನಿನ್ನ ಕರುಣೆನೇ ಆಶ್ರಯ ಅಂತ ನಾವು ಕರ್ತನಲ್ಲಿ ಪ್ರಾರ್ಥಿಸುವಾಗ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾನೆ ಮತ್ತು ನಮ್ಮ ಚಿಂತೆ ಭಾರ ಎಲ್ಲ ದೇವರ ಮೇಲೆ ಹಾಕಲಿಕ್ಕೆ ದೇವರು ಸಹಾಯ ಮಾಡ್ತಾನೆ. ಕಾರಣ ಯಾಕಂದ್ರೆ ದೇವರು ನಮಗಾಗಿ ಚಿಂತಿಸುತ್ತಿದ್ದಾನೆ. ಎರಡನೇ ಬೀಗದ ಕೈ ಏನಂತ ನಾವು ನೋಡೋಣ. ನಮ್ಮ ಪ್ರಾರ್ಥನೆಗೆ ಬೇಕಿರುವ ಎರಡನೇ ಮುಖ್ಯವಾದ ಅಂಶ, ನಮ್ಮ ಪ್ರಾರ್ಥನೆಗೆ ಬೇಕಿರುವ ಎರಡನೇ ಮುಖ್ಯವಾದ ಅಂಶ ನಂಬಿಕೆ. ಹೇಳೋಣ, ನಂಬಿಕೆ. ಮೊದಲನೇದು ದೀನತೆ, ಎರಡನೇದು ನಂಬಿಕೆ. ಯೇಸು ಕ್ರಿಸ್ತನ ಹತ್ರ ಅನೇಕ ಜನರು ಬರ್ತಿದ್ರು, ಕಾಯಿಲೆಯಲ್ಲಿ ಅನೇಕ ಜನರು ಬರ್ತಿದ್ರು. ಪ್ರತಿ ಸಲ ಅನೇಕ ಜನರು ತಮ್ಮ ಅಗತ್ಯ ಕಾಯಿಲೆಗಳಿಗಾಗಿ ಬರುತ್ತಿದ್ದಾಗ ಅವರನ್ನು ಗುಣಪಡಿಸಿದ ಕೂಡಲೇ ಯೇಸು ಕ್ರಿಸ್ತ ಹೇಳಿದ ಒಂದು ಮಾತನ್ನು ನಾವು ಕೇಳಿಸ್ಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 29ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 29ನೇ ವಚನ. ಆತನಲ್ಲಿ ಸೌಖ್ಯ ಪಡ್ಕೊಂಡಾಗಲ್ಲ ದೇವರು ಹೇಳಿದ ಮಾತಿದಾಗಿದೆ. ಮತ್ತಾಯನ ಬರೆದ ಸುವಾರ್ತೆ 9ನೇ ಅಧ್ಯಾಯ 29ನೇ ವಚನ. ಆಗ ಆತನು ಅವರ ಕಣ್ಣುಗಳನ್ನು ಮುಟ್ಟಿ ನಿಮ್ಮ ನಂಬಿಕೆಯಂತೆ ನಿಮಗಾಗಲಿ ಎಂದು ಹೇಳಿದನು. ಆಗ ಆತನು ಅವರ ಕಣ್ಣುಗಳನ್ನು ಮುಟ್ಟಿ, ಯಾಕಂದ್ರೆ ಈ ಕಣ್ಣಿಲ್ಲದ ಕುರುಡರು ದೇವರ ಹತ್ರ ಬಂದಿದ್ದಾರೆ. ಯೇಸುವೇ ನನ್ನನ್ನು ಗುಣಪಡಿಸು, ಯೇಸುವೇ ನನ್ನನ್ನು ಮುಟ್ಟು. ಅನೇಕ ಕುಷ್ಠ ರೋಗಿಗಳು ಸಹ ಯೇಸು ಕ್ರಿಸ್ತ ಬಳಿಗೆ ಓಡಿ ಬರ್ತಾ ಇದ್ರು. ಈ ಲೋಕದಲ್ಲಿ ನಮ್ಮನ್ನು ಯಾರು ಸೇರಿಸ್ಕೊಳ್ಳದೆ ಹೋದ್ರೂ ಪರವಾಗಿಲ್ಲ, ಯೇಸು ಕ್ರಿಸ್ತ ಹೆಂಗಾದರೂ ಸೇರಿಸ್ಕೊಳ್ತಾನೆ. ನಮ್ಮನ್ನು ಯಾರು ಗುಣಪಡಿಸದೆ ಹೋದ್ರೂ ಪರವಾಗಿಲ್ಲ, ನಾವು ಯೇಸು ಕ್ರಿಸ್ತನ ಹತ್ರ ಹೋದ್ರೆ ಖಂಡಿತ ನಮ್ಮ ಗುಣ ಆಗುತ್ತೆ ಅಂತ ಜನರು ನಂಬಿಕೆ ಇಟ್ರು. ಆಗ ಆತನು ಅವರ ಕಣ್ಣುಗಳನ್ನು ಮುಟ್ಟಿ ನಿಮ್ಮ ನಂಬಿಕೆಯಂತೆ ನಿಮಗಾಗಲಿ ಅಂತ ಹೇಳಿದ. ಅವರು ಯಾವ ರೀತಿಯಾಗಿ ನಂಬಿಕೆಯಿಂದ ಆತನ ಬಳಿಗೆ ಬಂದರು ಅದೇ ರೀತಿಯಾಗಿ ಆಯಿತು ಅಂತ, ಆಗಲಿ ಅಂತ ದೇವರು ತನ್ನ ಹತ್ರ ಬಂದವರಿಗೆ ಹೇಳ್ತಾರೆ. ಆದ ಕಾರಣ ಯೇಸು ಕ್ರಿಸ್ತನ ಬಳಿಗೆ ನಮ್ಮ ಪ್ರಾರ್ಥನೆಯಲ್ಲಿ ನಮಗೆ ಬೇಕಾಗಿರುವ ಎರಡನೇ ಅಂಶ ನಂಬಿಕೆ. ಆತನು ಖಂಡಿತವಾಗಿ ನಮಗೆ ಸಹಾಯ ಮಾಡಬಲ್ಲ, ಆತನು ಸಹಾಯ ಮಾಡಲು ಶಕ್ತನು. ನಮ್ಮ ಜೀವಿತದ ಪರಿಸ್ಥಿತಿ ಏನೇ ಆಗಿದ್ದರೂ ಸಹ, ನಾನು ಎಷ್ಟು ಭಯಂಕರವಾದ ಸ್ಥಿತಿಯಲ್ಲಿದ್ದರೂ ಸಹ ನಾನು ಯೇಸು ಕ್ರಿಸ್ತನ ಹತ್ರ ಹೋದರೆ ಆತನು ಸಹಾಯ ಮಾಡಬಲ್ಲೆನು, ಆತನು ಖಂಡಿತವಾಗಿ ನನಗೆ ಸಹಾಯ ಮಾಡುತ್ತಾನೆ ಅಂತ ನಂಬಿಕೆಯಿಂದ ಆತನ ಬಳಿಗೆ ಬರುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ.
ನಾವು ಆರಾಧನೆಯಲ್ಲಿ ನೋಡಿಕೊಂಡ ಹಾಗೆ ನಮ್ಮ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾನೆ. ನಾವು ನೋಟದಿಂದ ಜೀವಿಸುವವರಲ್ಲ, ನಂಬಿಕೆಯಿಂದ ಜೀವಿಸಬೇಕಂತ ಹೇಳುತ್ತೆ. ನೋಟ ಅಂದ್ರೆ ನಮ್ಮ ಕಣ್ಣಿಗೆ ಕಂಡು ಕೈಯಾರೆ ಮುಟ್ಟಿ ನನಗೆ ಅರ್ಥ ಆಯ್ತು, ಈಗ ನನಗೆ ಕಣ್ಣು ಕಾಣ್ತಿದೆ, ಈಗ ಸರಿ ಹೋಗತ್ತೆ ಅಂತ ಅಲ್ಲ. ನಾವು ನೋಟದಿಂದ ಜೀವಿಸುವುದಲ್ಲ. ನಮ್ಮ ಕಣ್ಣಿಗೆ ಕಾಣದೆ, ನಮ್ಮ ಮನಸ್ಸಿಗೆ ಅರ್ಥ ಆಗದೆ ಹೋದ್ರು ಸಹ ನಾವು ಕ್ರಿಸ್ತನ ಮೇಲೆ ನಂಬಿಕೆಯಿಂದ ಆತನ ಬಳಿಗೆ ಬರಬಹುದು. ನಾವು ಕ್ರಿಸ್ತನ ಬಳಿಗೆ ನಂಬಿಕೆಯಿಂದ ಆತನ ಬಳಿಗೆ ಬರುವಾಗ ಆತನ ಎಂದು ತಿರಸ್ಕರಿಸ. ಅನೇಕ ರೋಗಿಗಳು ಕ್ರಿಸ್ತನ ಬಳಿಗೆ ಬಂದಾಗ ಯಾರು ಗೊತ್ತಿಲ್ಲದೆ ಹೋಗಿ ಆತನನ್ನು ಮುಟ್ಟಿದ್ರೆ ಸಾಕು ಅಂತ ಜನರು ಬಯಸುತ್ತಾ ಆತನನ್ನು ಬಂದು ಮುಟ್ಟಿದ್ರು. ಆಗ ಆತನಿಗೆ ತಿರುಗಿಕೊಂಡು ಹೇಳಿದ್ದೇನೆಂದರೆ, ನಿನ್ನ ನಂಬಿಕೆನೇ ನಿನ್ನನ್ನು ಸ್ವಸ್ಥ ಮಾಡಿದೆ. ಆದ ಕಾರಣ ನಾವು ಕರ್ತನಲ್ಲಿ ಪ್ರಾರ್ಥಿಸಬೇಕಾಗಿದ್ದರೆ ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 22ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 22ನೇ ವಚನ. ನೀವು ನಂಬುವವರಾಗಿ ಪ್ರಾರ್ಥನೆಯಲ್ಲಿ ಏನೇನು ಕೇಳುವಿರೋ ಅವುಗಳನ್ನೆಲ್ಲ ಹೊಂದುವಿರಿ ಅಂದರು. ಇಲ್ಲಿ ಹೇಳುತ್ತೆ, ನೀವು ನಂಬುವವರಾಗಿ ಪ್ರಾರ್ಥನೆಯಲ್ಲಿ ಏನೇನೋ ಕೇಳುವಿರೋ ಅವುಗಳನ್ನು ಹೊಂದುವಿರಿ. ಈ ವಾಕ್ಯ ಹೇಳುವ ಅರ್ಥ ಏನೆಂದರೆ, ನಾವು ಕ್ರಿಸ್ತನ ಬಳಿಗೆ ನಂಬಿಕೆಯಿಂದ ಬಂದು ಆತನು ನನಗೆ ಸಹಾಯ ಮಾಡಲು ಬಲ್ಲನು, ಆತನು ನನಗೆ ಸಹಾಯ ಮಾಡಲು ಮನಸ್ಸುಳ್ಳವನಾಗಿದ್ದಾನೆ. ಯೇಸು ಕ್ರಿಸ್ತನ ಹತ್ರ ಬಂದ್ರೆ ನಾನು ಆಶಾಭಂಗ ಪಡುವುದಿಲ್ಲ ಅಂತ ಕ್ರಿಸ್ತನ ಬಳಿಗೆ ಬಂದು ಪ್ರಾರ್ಥಿಸುವಾಗ ನಂಬಿಕೆಯಿಂದ ಪ್ರಾರ್ಥನೆಯಲ್ಲಿ ನಾವು ಏನು ಕೇಳುವಿರೋ ಅವು ಎಲ್ಲವನ್ನು ನಾವು ಹೊಂದಿಕೊಳ್ಳುವಿರಿ ಅಂತ ದೇವರ ವಾಕ್ಯ ಹೇಳುತ್ತೆ. ದೇವರ ವಾಕ್ಯ ಹೇಳುವ ಸಂಗತಿ ಏನಂದ್ರೆ, ನೀವು ಸಂದೇಹ ಪಡದೆ, ಅನುಮಾನ ಪಡದೆ, ದೇವರು ಮಾಡ್ತಾನೋ ಇಲ್ವೋ ಎಂಬ ಸಂದೇಹ ಪಡದೆ ದೇವರಲ್ಲಿ ನಾವು ಪ್ರಾರ್ಥಿಸಬೇಕಂತ ಹೇಳುತ್ತೆ. ಮತ್ತಾಯ 21ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 21ನೇ ಅಧ್ಯಾಯ 21ನೇ ವಚನ. ಯೇಸು ಪ್ರತ್ಯುತ್ತರವಾಗಿ ಅವರಿಗೆ, ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ನಿಮ್ಮಲ್ಲಿ ನಂಬಿಕೆ ಇದ್ದು ಮತ್ತು ಸಂದೇಹ ಪಡದೆ ಹೋದರೆ ಈ ಅಂಜೂರದ ಮರಕ್ಕೆ ಮಾಡಿದಂತೆ ಮಾಡುವುದಲ್ಲದೆ ನೀವು ಈ ಗುಡ್ಡಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿದರೂ ಅದು ಆಗುವುದು. ಇಲ್ಲಿ ದೇವರ ವಾಕ್ಯ ಯೇಸು ಕ್ರಿಸ್ತನು ಪ್ರತಿ ಉತ್ತರವಾಗಿ ಅವರಿಗೆ ಹೇಳಿದ ಸಂಗತಿ ಏನೆಂದರೆ, ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ನಿಮ್ಮಲ್ಲಿ ನಂಬಿಕೆಯಿಂದ ಮತ್ತು ಸಂದೇಹ ಪಡದೆ ಹೋದರೆ ನೀವು ಏನು ಬೇಡಿಕೊಂಡರೂ ನೀವು ಹೊಂದುವಿರಿ. ಆ ಅಂಜೂರದ ಮರಕ್ಕೆ ಮಾಡಿದಂತೆ ಮಾಡಲಾಗುವುದು ಅಂತ ಆತನು ಇಲ್ಲಿ ಹೇಳ್ತಿದ್ದಾನೆ. ನಾವು ದೇವರಲ್ಲಿ ಪ್ರಾರ್ಥಿಸುವಾಗ ಸಂದೇಹ ಪಡದೆ, ಅನುಮಾನ ಪಡದೆ ಆತನಲ್ಲಿ ಪ್ರಾರ್ಥಿಸಬೇಕಂತ ಹೇಳುತ್ತೆ. ನಾವು ಸಂದೇಹ ಪಡದೆ, ಅನುಮಾನ ಪಡದೆ, ನಂಬಿಕೆಯಿಂದ ಆತನಲ್ಲಿ ಬೇಡುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ. ಯಾಕೋಬ 1ನೇ ಅಧ್ಯಾಯ 6ನೇ ವಚನ. ಯಾಕೋಬ 1ನೇ ಅಧ್ಯಾಯ 6ನೇ ವಚನ. ಆಗ ನಾನು, ಹಾ ಕರ್ತನಾದ ದೇವರೇ, ಇಗೋ ನಾನು ಮಾತನಾಡಲಾರೆನು, ನಾನು ಚಿಕ್ಕವನು ಅಂದೆನು. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ, ಬೇರೆ ಯಾರು ತಪ್ಪು ಹೇಳಿದ, ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ. ಆದರೆ ಅವನು ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆಯಲ್ಲಿ ಕೇಳಿಕೊಳ್ಳಲಿ. ಯಾಕೆಂದರೆ ಸಂದೇಹ ಪಡುವವನು ಗಾಳಿಯಿಂದ ಪಡೆಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲೆದಾಡುತ್ತಿರುವನು. ಓಕೆ, ಇಲ್ಲಿ ಹೇಳುತ್ತೆ
ಮತ್ತೊಮ್ಮೆ ಆದರೆ ನೀವು ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆಯಲ್ಲಿ ಹೇಳಿಕೊಳ್ಳಿರಿ. ಯಾಕಂದರೆ ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲೆದಾಡುವವನಾಗಿರುತ್ತಾನೆ. ನಾವು ಸಂದೇಹ ಪಟ್ಟರೆ ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳಲ್ಲ. ಸಂದೇಹ ಪಡುವವನು ಗಾಳಿಯಲ್ಲಿ ಬಡಿಯಲ್ಪಟ್ಟು ಸಮುದ್ರದ ತೆರೆಯಾಗಿ ಅತ್ತಿತ್ತ ನಾವು ಅಲೆದಾಡಲ್ಪಡುತ್ತೇವೆ. ನಮ್ಮ ಜೀವನಕ್ಕೆ ಉತ್ತರ ಸಿಕ್ಕಲ್ಲ. ಆದ ಕಾರಣ ದೇವರ ವಾಕ್ಯ ಹೇಳುತ್ತೆ, ನಾವು ಸಂದೇಹ ಪಡದೆ ನಾವು ದೇವರಲ್ಲಿ ಪ್ರಾರ್ಥಿಸಬೇಕೆ ಅಂತ ದೇವರ ವಾಕ್ಯ ಹೇಳುತ್ತೆ. ಮತ್ತು ದೇವರ ವಾಕ್ಯ ಹೇಳುತ್ತೆ, ನಿಮ್ಮ ನಂಬಿಕೆ ಸಾಸಿವೆ ಕಾಳಷ್ಟಿದ್ರೆ ಸಾಕು, ಸಣ್ಣದಾದ ನಂಬಿಕೆ ಇದ್ರೆ ಸಾಕು. ಮತ್ತಾಯ 17ನೇ ಅಧ್ಯಾಯ 11ನೇ ಅಧ್ಯಾಯ 20 ಮತ್ತು 21ನೇ ವಚನ. ಮತ್ತಾಯ 11ನೇ ಅಧ್ಯಾಯ 21 17 ಇರಬಹುದು. ನಿಮಗೆ ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೆ ಸಾಕು. ಯೇಸು ಅವರಿಗೆ, ನಿಮ್ಮ ಅಪನಂಬಿಕೆಯ ದೆಸೆಯಿಂದಲೇ ನಾನು ನಿಮಗೆ ನಿಜವಾಗಿ ಹೇಳುವುದೇನೆಂದರೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿರುವುದಾದರೆ. ಸಾಸಿವೆ ಕಾಳು ಎಷ್ಟು ದೊಡ್ಡದ್ರಿ? ತುಂಬಾ ಸಣ್ಣ ಕಾಳು. ಎಲ್ಲ ಕಾಳುಗಳಲ್ಲಿ ಸಣ್ಣ ಕಾಳು. ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿರುವುದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಈ ಸ್ಥಳಕ್ಕೆ ಆ ಸ್ಥಳಕ್ಕೆ ಹೋಗು ಎಂದು ಹೇಳಿದ್ರೆ ಅದು ಹೋಗುವುದು. ಮತ್ತು ಯಾವುದು ನಿಮಗೆ ಅಸಾಧ್ಯವಾಗಿರುವುದಿಲ್ಲ. ನಾವು ನಮ್ಮ ಜೀವಿತದಲ್ಲಿ ಪ್ರಾರ್ಥನೆ ಮಾಡುವಾಗ ಸಾಸಿವೆ ಕಾಳಷ್ಟು ನಂಬಿಕೆ ಇಟ್ಟರೆ ಸಾಕು. ಸ್ವಲ್ಪ ಸಂದೇಹ ಪಡದೆ ನಾವು ದೇವರ ವಾಕ್ಯದಲ್ಲಿ ಸಾಸಿವೆ ಕಾಳಷ್ಟು ನಂಬಿಕೆ ಇಟ್ಟರೆ ದೇವರು ನಮ್ಮನ್ನು ಎಂದಿಗೂ ಆಶಾಭಂಗ ಪಡಿಸುವುದಿಲ್ಲ. ಸಾಸಿವೆ ಕಾಳಷ್ಟು ನಾವು ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ಸಾಕು. 21 ಸಾಕು. ಪ್ರಾರ್ಥನೆ ಉಪವಾಸಗಳಿಂದಲೇ ಈ ತರವಾದದ್ದು ಹೊರಟು ಹೋಗುವುದಿಲ್ಲ ಅಂದರು. ಇಲ್ಲಿ ಹೇಳುತ್ತೆ, ಅವರು ನಂಬಿಕೆಯಿಂದ ಪ್ರಾರ್ಥನೆಯಲ್ಲಿ ಉಪವಾಸದಿಂದ ಪ್ರಾರ್ಥನೆ ಮಾಡುವಾಗ, ಆತನಲ್ಲಿ ಕೇಳುವಾಗ ಸಾಸಿವೆ ಕಾಳಷ್ಟು ಸಣ್ಣದಾದ ರೀತಿಯಲ್ಲಿ ನಂಬಿಕೆ ಇಟ್ಟರೆ ಸಾಕು. ಕೆಲವರು ಹೇಳ್ತಾರೆ, ಪಾಸ್ಟ್ರೇ, ಮೊನ್ನೆ ಒಬ್ಬರು ಹೇಳಿದ್ರು, ನಾನು ಪಾಸ್ಟ್ರೇ 21 ದಿನ ನಾನು ಪ್ರಾರ್ಥನೆ ಮಾಡಿದೆ, ನನ್ನ ಕಷ್ಟ ಬಗೆಹರಿಬೇಕಂತ. ಆದರೆ ನನ್ನ ಕಷ್ಟ ಬಗೆಹರಿಲೇ ಇಲ್ಲ. ನಾನು ತುಂಬ ನಿರಾಶೆ ಆಗಿದೆ ಅಂತ ಆ ಸಹೋದರಿ ಹೇಳಿದ್ರು. ಆದರೆ ದೇವರ ವಾಕ್ಯ ಹೇಳುತ್ತೆ, ಮತ್ತೊಮ್ಮೆ 20ನೇ ವಚನ, ಯೇಸು ಅವರಿಗೆ, ನಿಮ್ಮ ಅಪನಂಬಿಕೆ ದೆಸೆಯಿಂದಲೇ ನಾನು ನಿಮಗೆ ನಿಜವಾಗಿ ಹೇಳುವುದೇನೆಂದರೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿರುವುದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಆ ಸ್ಥಳಕ್ಕೆ ಹೋಗು ಅಂತ ಹೇಳಿದ್ರೆ ಅದು ಹೋಗುವುದು. ಸಾಸಿವೆ ಕಾಳಷ್ಟು ನಂಬಿಕೆ ಇಟ್ಟರೆ ಸಾಕು ಅಂತ ದೇವರ ವಾಕ್ಯ ಹೇಳುತ್ತೆ. ಸಾಸಿವೆ ಕಾಳಷ್ಟು ನಂಬಿಕೆಯಿಂದ ಸಂದೇಹ ಪಡದೆ ನಾವು ಪ್ರಾರ್ಥನೆ ಮಾಡಿದ್ರೆ ದೇವರು ಕೇಳುತ್ತಾನೆ ಅಂತ ದೇವರ ವಾಕ್ಯ ಹೇಳುತ್ತೆ. ಆದರೂ ಸಹ ಈ ವಾಕ್ಯ ತಿಳಿಸುವುದೇನೆಂದರೆ, ನಮ್ಮ ನಂಬಿಕೆಯ ಮೇಲೆ ಇರುಕೊಳ್ಳುವುದು. ಮತ್ತೊಮ್ಮೆ ಹೇಳ್ತೀನಿ, ನಮ್ಮ ನಂಬಿಕೆ, ನಾವು ಪ್ರಾರ್ಥನೆ ಮಾಡುವ ನಂಬಿಕೆ ನನ್ನ ನಂಬಿಕೆಯ ಮೇಲೆ ಆಧಾರಗೊಂಡಿದೆ ಅಂತ ನಾವು ಪ್ರಾರ್ಥನೆ ಮಾಡುವುದಲ್ಲ. ನಮ್ಮ ನಂಬಿಕೆ ನಾನು ಪ್ರಾರ್ಥನೆ ಮಾಡುವ ನಂಬಿಕೆಯಲ್ಲಿದೆ ಅಂತ ಆಧಾರ ಮಾಡಿಕೊಳ್ಳುವುದಕ್ಕಿಂತ ಬದಲಾಗಿ
ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಜೀವನ ಸರ್ವಶಕ್ತನಾದ ಕೈಯಲ್ಲಿದೆ ಅಂತ ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡುವುದೇ ಸಾಸಿವೆ ಕಾಳಷ್ಟು ಇರುವ ನಂಬಿಕೆಯಾಗಿದೆ. ನಮ್ಮ ನಂಬಿಕೆಯ ಮೇಲೆ ಆಧಾರ ಮಾಡಿಕೊಳ್ಳದೆ, ನಮ್ಮ ನಂಬಿಕೆ ಯಾವುದರ ಮೇಲೆ ಆಧಾರ ಮಾಡ್ಕೋಬೇಕಂದ್ರೆ ನಮ್ಮ ನಂಬಿಕೆ ಅಮೋಘವಾದ ದೇವರು, ಸರ್ವಶಕ್ತನಾದ ದೇವರು, ಲಯವಾಗದೇ ಇರುವ ದೇವರ ವಾಗ್ದಾನಗಳಲ್ಲಿ ನನ್ನ ಜೀವನ ಆತನ ಕೈಯಲ್ಲಿದೆ ಅಂತ ನಾವು ನಂಬುವಾಗ ನಾವು ಎಂದಿಗೂ ಆಶಾಭಂಗ ಪಡಲ್ಲ. ಅನೇಕ ವೇಳೆಯಲ್ಲಿ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಕ್ಕದೇ ಇರಲು ಕಾರಣ ಏನಂದ್ರೆ ನಮ್ಮ ನಂಬಿಕೆ, ನಾವಿಟ್ಟಿರುವ ನಂಬಿಕೆಯ ಮೇಲೆ ಆಧಾರ ಮಾಡ್ಕೊಳ್ತೀವಿ. ಆದರೆ ದೇವರ ವಾಕ್ಯ ಹೇಳುತ್ತೆ, ನಾವು ಸಂದೇಹ ಪಡದೆ ಸಾಸಿವೆ ಕಾಳಷ್ಟು ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡುವುದಂದ್ರೆ ನಮ್ಮ ನಂಬಿಕೆ, ನಮ್ಮ ಆಧಾರ, ನಮ್ಮ ಜೀವನ ಸರ್ವಶಕ್ತನ ಕೈಯಲ್ಲಿದೆ, ನಮ್ಮ ಜೀವನ ದೇವರ ಕೈಯಲ್ಲಿದೆ ಅಂತ ನಾವು ನಂಬಿಕೆ ಇಟ್ಟು ಪ್ರಾರ್ಥಿಸುವಾಗ ನಮ್ಮ ಜೀವನದಲ್ಲಿ ಎಂದು ಆಶಾಭಂಗ ಪಡಲ್ಲ. ಆದ ಕಾರಣ ನಮ್ಮ ಜೀವಿತದಲ್ಲಿ ಏನೇ ಪರಿಸ್ಥಿತಿ, ಏನೇ ಪ್ರಸಂಗ ಬಂದರೂ ಸಹ ನಾವು ಪ್ರಾರ್ಥನೆ ಮಾಡುತ್ತಿರುವ ದೇವರಲ್ಲಿ ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ, ಸಾಸಿವೆ ಕಾಳಷ್ಟು ನಂಬಿಕೆಯಿಂದ ಪ್ರಾರ್ಥಿಸುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾನೆ ಅಂತ ದೇವರ ವಾಕ್ಯ ಹೇಳುತ್ತೆ. ಇದರ ಅರ್ಥ ಏನಂದ್ರೆ ಸಾಸಿವೆ ಕಾಳಷ್ಟು ನಮ್ಮ ನಂಬಿಕೆ ಈ ಸರ್ವಶಕ್ತನ ದೇವರಲ್ಲಿ ನನ್ನ ಜೀವ ಇದೆ ಅಂತ ನಂಬಿಕೆಯಿಂದ ಇರುವಾಗ ನಮಗೆ ಭರವಸೆ ಸಿಕ್ಕತ್ತೆ ಮತ್ತು ಅಂತ ಪ್ರಾರ್ಥನೆಯನ್ನು ದೇವರು ಕೇಳುವವನಾಗಿದ್ದಾನೆ. ನಂಬಿಕೆ ಅಂದ್ರೆ ನಾವೇ ಏನೋ ಒಂದು ದೊಡ್ಡ ಮನಸ್ಸು ಮಾಡಿಕೊಂಡು ಕರ್ತನಲ್ಲಿ ಬೇಡೋದಲ್ಲ. ನಂಬಿಕೆ ಅಂದ್ರೆ ನಮ್ಮ ಮನಸ್ಸನ್ನು ಅದು ಮುಂದಿನ ವಾರ ನಂಬಿಕೆಯ ಬಗ್ಗೆ ಕಲಿಯೋಣ. ಅದಕ್ಕಿಂತ ಮುಂಚೆ ಇಲ್ಲಿ ನಾವು ತಿಳ್ಕೊಳ್ಳೋ ಸಂಗತಿ ಏನಂದ್ರೆ, ನಂಬಿಕೆಯಿಂದ ಸಂದೇಹ ಇಲ್ಲದೆ ಸಾಸಿವೆ ಕಾಳಷ್ಟು ನಂಬಿಕೆಯಿಂದ ಪ್ರಾರ್ಥಿಸುವುದಂದ್ರೆ ನಮ್ಮ ಆಧಾರ, ನಮ್ಮ ನಂಬಿಕೆಯ ಮೇಲಿರದೆ ಸರ್ವಶಕ್ತನ ಮೇಲೆ, ಆತನ ನಮ್ಮ ಜೀವನ ಆತನ ಕೈಯಲ್ಲಿದೆ ಅಂತ ಭರವಸೆಯಿಂದ ನಾವು ಪ್ರಾರ್ಥಿಸುವಾಗ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾನೆ. ಹಲ್ಲೆಲೂಯಾ. ನಮ್ಮ ನಂಬಿಕೆಯ ಮೇಲಲ್ಲ, ಆದರೆ ಸರ್ವಶಕ್ತನಾದ ದೇವರ ಮೇಲೆ ನಮ್ಮ ನಂಬಿಕೆಯನ್ನು, ನಮ್ಮ ಜೀವನ ಆತನ ಕೈಯಲ್ಲಿದೆ ಅಂತ ನಂಬಿ ನಾವು ಪ್ರಾರ್ಥಿಸುವಾಗ ಖಂಡಿತ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ಕೊನೆಯದಾಗಿ ಮೂರನೇ ಅಂಶ, ನಮ್ಮ ಪ್ರಾರ್ಥನೆಗೆ ಬೇಕಾಗಿರುವ ಮೂರನೇ ಅಂಶ ಏನೆಂದರೆ ಭರವಸೆ. ಮೊದಲನೇದು ದೀನತೆ, ಎರಡನೇದು ನಂಬಿಕೆ, ಮೂರನೇದು ಭರವಸೆ. ನಾವು ಭರವಸೆಯಿಂದ ಧೈರ್ಯವಾಗಿ ದೇವರ ಬಳಿಗೆ ಬರಬಹುದು ಅಂತ ದೇವರ ವಾಕ್ಯ ಹೇಳುತ್ತೆ. ಕಾರಣ ಯಾಕಂದ್ರೆ ನಾವು ಧೈರ್ಯವಾಗಿ ದೇವರ ಕೃಪಾಸನದ ಮುಂದೆ ಧೈರ್ಯವಾಗಿ ಬರುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತೇನೆ ಅಂತ ವಾಗ್ದಾನ ಮಾಡಿದ್ದಾನೆ. ಮೊದಲನೇ ಯೋಹಾನನ ಬರೆದ ಪತ್ರಿಕೆ ಪತ್ರಿಕೆ 5ನೇ ಅಧ್ಯಾಯ 14 ಮತ್ತು 15ನೇ ವಚನ. ಮೊದಲನೇ ಯೋಹಾನನ ಬರೆದ ಪತ್ರಿಕೆ. ನಾವು ಆತನ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ಕೇಳುತ್ತಾನೆಂಬ ಭರವಸೆಯು ಆತನಲ್ಲಿ ನಮಗುಂಟು. ನಾವು ಆತನ ಚಿತ್ತಾನುಸಾರವಾಗಿ ನಾವು ಏನಾದರೂ ಬೇಡಿಕೊಂಡರೆ ಆತನು ಕೇಳುತ್ತಾನೆ ಎಂಬ ಭರವಸೆ ನಮ್ಮಲ್ಲಿ ಉಂಟು. ಎರಡನೇದಾಗಿ ಪ್ರಾರ್ಥನೆಯಲ್ಲಿ ದೇವರು ಬಯಸುವ ಸಂಗತಿ ಏನಂದ್ರೆ
ಭರವಸೆ. ನಾವು ಆತನ ಚಿತ್ತಾನುಸಾರವಾಗಿ ನಮ್ಮ ಜೀವನ ಆತನ ಕೈಯಲ್ಲಿದೆ ಅಂತ ತಿಳ್ಕೊಂಡು ಭರವಸೆಯಿಂದ ನಾವು ಪ್ರಾರ್ಥಿಸುವಾಗ, ಭರವಸೆಯಿಂದ ನಾವು ಆತನ ಚಿತ್ತಾನುಸಾರವಾಗಿ ಬೇಡುವಾಗ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡುತ್ತೇನೆ ಅಂತ ವಾಗ್ದಾನ ಮಾಡಿದ್ದಾರೆ. ಪ್ರಾರ್ಥನೆಯಲ್ಲಿ ನಮ್ಮ ಜೀವಿತದ ಪರಿಸ್ಥಿತಿ ಏನೇ ಆಗಿದ್ದರೂ, ನಮ್ಮ ಅಗತ್ಯಗಳು ಎಷ್ಟೇ ದೊಡ್ಡದಾಗಿದ್ದರೂ, ನಮ್ಮ ಕಷ್ಟ ತೊಂದರೆಗಳು ಎಷ್ಟೋ ಭಯಂಕರವಾಗಿದ್ದರೂ ಸಹ ನಾವು ಭರವಸೆಯಿಂದ ದೇವರ ಹತ್ರ ಬರಬಹುದು. ಭರವಸೆಯಿಂದ ಯಾಕೆ ದೇವರ ಹತ್ರ ಬರಬಹುದು ಅಂದರೆ, ನಾವು ಆತನ ಚಿತ್ತಾನುಸಾರವಾಗಿ ದೇವರಲ್ಲಿ ಏನು ಬೇಕಾದರೂ ಬೇಡಿಕೊಂಡರೂ ಆತನ ಖಂಡಿತ ಕೊಡುತ್ತೇನೆ ಅಂತ ವಾಗ್ದಾನ ಮಾಡಿದ್ದಾರೆ. ಆತನ ಚಿತ್ತಾನುಸಾರವಾಗಿ ಏನು ಬೇಕಾದರೂ ಬೇಡ್ಕೊಳ್ಳೋದಂದ್ರೆ, ನಮ್ಮ ಜೀವನ ದೇವರ ಕೈಯಲ್ಲಿದೆ. ನಮ್ಮ ಜೀವನ ಎಲ್ಲ ಆತನು ತನ್ನ ಕೈಯಲ್ಲಿಟ್ಟು ನಡೆಸುತ್ತಿದ್ದಾನೆ ಎಂಬ ಭರವಸೆಯಿಂದ ಆತನ ಮುಂದೆ ಬಂದು ನಾವು ಪ್ರಾರ್ಥಿಸುವಾಗ, ಮತ್ತೊಮ್ಮೆ ಆ ವಚನ, ನಾವು ಆತನ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ಕೇಳುತ್ತಾನೆಂಬ ಭರವಸೆಯು ಆತನಲ್ಲಿ ನಮಗುಂಟು. ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತೇನೆ ಎಂಬ ಭರವಸೆಯನ್ನು ಸಹ ದೇವರು ನಮಗೆ ಕೊಟ್ಟಿದ್ದಾನೆ. ನಾವು ಭರವಸೆಯಿಂದ, ದೇವರೇ ನಿನ್ನ ಚಿತ್ತ ನೆರವೇರಲಪ್ಪ, ನನ್ನ ಅಗತ್ಯ ಪರಿಸ್ಥಿತಿಗೆ ದೇವರೇ ನೀನು ನಿನ್ನ ಸಹಾಯ, ನಿನ್ನ ಚಿತ್ತ ಅನುಸಾರವಾಗಿ ನನಗೆ ಶ್ರೇಷ್ಠವಾದದನ್ನೇ ನೀನು ಕೊಡ್ತೀಯ ಅಂತ ನಂಬಿಕೆ ಇಡುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ. ಆದ ಕಾರಣ ನಾವು ಎಡಬಿಡದೆ ದೇವರಲ್ಲಿ ಪ್ರಾರ್ಥಿಸೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನ. ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 11ನೇ ವಚನ. ಇಬ್ರಿಯರಿಗೆ, ಆದರೆ ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಯಾಕಂದ್ರೆ ದೇವರ ಬಳಿಗೆ ಬರುವವನು ದೇವರಿದ್ದಾನೆ, ತನ್ನನ್ನು ಜಾಗರೂಕತೆಯಾಗಿ ಹುಡುಕುವವನಿಗೆ ಪ್ರತಿಫಲ ಕೊಡುತ್ತಾನೆ ಎಂಬ ನಂಬಿಕೆ ನಮ್ಮಲ್ಲಿ ಇರತಕ್ಕದ್ದು ಅಂತ ತಿಳಿಸ್ತದೆ. ನಾವು ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸಕ್ಕೆ ಸಾಧ್ಯ ಇಲ್ಲ. ನಂಬಿಕೆ ಅಂದರೆ ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳ್ತಾನೆ, ನಂಬಿಕೆಯಿಂದ ಬೇಡುವಾಗ ಕೇಳ್ತಾನೆ, ಮತ್ತು ನಮ್ಮ ನಂಬಿಕೆ ಆತನ ಮೇಲಿದೆ ಅಂತ ತಿಳಿದು ಭರವಸೆಯಿಂದ ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾನೆ. ಆದ ಕಾರಣ ಪ್ರಿಯ ದೇವರ ಮಕ್ಕಳೇ, ನಾವು ಎಡಬಿಡದೆ ಪ್ರಾರ್ಥಿಸೋಣ, ಎಡಬಿಡದೆ ದೇವರನ್ನು ಹುಡುಕೋಣ. ದೇವರ ವಾಕ್ಯ ಹೇಳುತ್ತೆ, ಆತನ ಸಮ್ಮುಖದಲ್ಲಿ ನಮಗೆ ಪರಿಪೂರ್ಣವಾದ ಸಂತೋಷ. ದಾನಿಯೇಲನ ಪುಸ್ತಕ 6ನೇ ಅಧ್ಯಾಯ 10ನೇ ವಚನ, ಇದನ್ನು ಓದಿ ನಾವು ಮುಗಿಸೋಣ. ದಾನಿಯೇಲನ ಪುಸ್ತಕ ಹಳೆ ಒಡಂಬಡಿಕೆಯಲ್ಲಿ 6ನೇ ಅಧ್ಯಾಯ 10ನೇ ವಚನ, ಈ ಮನುಷ್ಯ ನಂಬಿಕೆಯಿಂದ ತನ್ನನ್ನೇ ತಾನು ತಗ್ಗಿಸಿಕೊಂಡು ನನ್ನ ಜೀವನ ದೇವರ ಕೈಯಲ್ಲಿದೆ ಅಂತ ಭರವಸೆ ಇಟ್ಟು ಪ್ರಾರ್ಥನೆ ಮಾಡಿದಾಗ ದೇವರು ಹೇಗೆ ಉತ್ತರ ಕೊಟ್ಟ ಅಂತ ನಾವು ನೋಡೋಣ. ದಾನಿಯೇಲ 6ನೇ ಅಧ್ಯಾಯ 10ನೇ ವಚನ. ಯಾವಾಗ ಬರಹಕ್ಕೆ ರುಜು ಹಾಕಿದ್ದಾಯಿತೆಂದು ದಾನಿಯೇಲನಿಗೆ ತಿಳಿಯಿತು, ಆಗ ಅವನು ತನ್ನ ಮನೆಗೆ ಹೋದನು. ಅವನ ಕೋಣೆಯಲ್ಲಿ ಇದಕ್ಕಿಂತ ಮುಂಚೆ ಒಂದು ನಿಮಿಷ, 1ನೇ ವಚನದಿಂದ 9ನೇ ವಚನವರೆಗೆ ಏನಾಗಿದೆ ಗೊತ್ತಾ? ಆ ದೇಶದ ಅರಸ ನನ್ನನ್ನು ಬಿಟ್ಟು 30 ದಿನಗಳವರೆಗೂ ಬೇರೆ ಯಾವ ದೇವರಿಗೂ ಪ್ರಾರ್ಥನೆ ಮಾಡಿಕೊಡುದು ಅಂತ ಹೇಳ್ತಾ ಆಜ್ಞೆ ಹೊರಡಿಸಿದ.
ಆ ದೇಶದಲ್ಲಿರುವ ಎಲ್ಲ ಪ್ರಜೆಗಳು ನನ್ನನ್ನು ಅರಸನಿಗೆ ಹೊರತು ಬೇರೆ ಯಾವ ದೇವರಿಗೂ ಪ್ರಾರ್ಥನೆ ಮಾಡಿಕೊಡೋದು. ಯಾರಾದರೂ ಪ್ರಾರ್ಥನೆ ಮಾಡಿದ್ರೆ ಅವರನ್ನ ಸಿಂಹದ ಗವಿಯಲ್ಲಿ ಹಾಕುತ್ತೇನೆ ಅಂತ ಆತನ ಆಜ್ಞೆ ಹೊರಡಿಸಿದ. ಸಿಂಹದ ಗವಿಗಳು ಅಸಲೆಯಿಂದ ಇರುತ್ತೆ. ಆ ಮೇಲಕ್ಕೆ ಆ ಗವಿ ಮೇಲೆಯಿಂದ ಕೆಳಗೆ ಆಕಾಶದಲ್ಲಿ ಸಿಂಹಗಳು ಹಸುವೆಯಿಂದ ನಿಮಿತ್ತ ತುಂಡು ತುಂಡಾಗಿ ಮಾಡ್ತಾ ಇತ್ತು. ಅಂತ ಸನ್ನಿವೇಶದಲ್ಲಿ ದೇವರ ವಾಕ್ಯ ಹೇಳುತ್ತೆ, ಅರಸ ಹೇಳಿದ, ಯಾವ ದೇವರಿಗೂ ಪ್ರಾರ್ಥನೆ ಮಾಡಬಹುದು, ನನಗೂ ಮಾತ್ರ ಪ್ರಾರ್ಥನೆ ಮಾಡಬೇಕು. ಯಾರಾದರೂ ಬೇರೆ ದೇವರುಗಳಿಗೆ ಪ್ರಾರ್ಥನೆ ಮಾಡಿದ್ರೆ ಸಿಂಹದ ಗವಿಯಲ್ಲಿ ಹಾಕ್ತೀನಿ ಅಂತಂದ. ಆಗ ಇಲ್ಲಿ ಹೇಳುತ್ತೆ ದೇವರ ವಾಕ್ಯ, ಈಗ ಹೋಗೋಣ 10ನೇ ವಚನ. ಯಾವಾಗ ಬರಹಕ್ಕೆ ರುಜು ಹಾಕಿದ್ದಾಯಿತೆಂದು ದಾನಿಯೇಲನಿಗೆ ತಿಳಿಯಿತೋ, ಯಾವಾಗ ಅರಸನು ಬರೆದ ಬರವಣಿಗೆ ರುಜು ಆಯಿತು, ಸೈನ್ ಆಯಿತು ಅಂತ ತಿಳಿದ ಕೂಡಲೇ ಆಗ ಅವನು ತನ್ನ ಮನೆಗೆ ಹೋದನು. ಆಗ ಆತನು ತನ್ನ ಮನೆಗೆ ಹೋದನು. ಅವನ ಗೋಡೆಯಲ್ಲಿ ಕಿಟಕಿಗಳು ಯೆರೂಸಲೇಮಿಗೆ ಎದುರಾಗಿ ಆತನ ಗೋಡೆಗಳಲ್ಲಿ ಕಿಟಕಿ ಇತ್ತು. ಆ ಕಿಟಕಿ ಯೆರೂಸಲೇಮಿನ ಕಡೆಗೆ ಇತ್ತು. ಯೆರೂಸಲೇಮಿನ ಎದುರಾಗಿ ತೆರೆಯಲ್ಪಟ್ಟಿದ್ದವು. ಅವನು ಮೊದಲು ಮಾಡುತ್ತಿದ್ದ ಪ್ರಕಾರವೇ ಅರಸ ಆಜ್ಞೆ ಹೊರಡಿಸಿದ. ಆತನಿಗೆ ಅರಸನ ಪತ್ರಿಕೆ ಈಗ ಮುದ್ರೆ ಹಾಕಿದ್ದಾರೆ. ಯಾರಾದ್ರೂ ಬೇರೆ ದೇವರಿಗೆ ಪ್ರಾರ್ಥನೆ ಮಾಡಿದ್ರೆ ಸಿಂಹದ ಗವಿಯಲ್ಲಿ ಹಾಕ್ತೀನಿ ಅಂತ ಆಜ್ಞೆ ಹೊರಡಿಸಿದ. ಇದನ್ನು ತಿಳಿದ ಕೂಡಲೇ ದಾನಿಯೇಲ ತನ್ನ ಕೋಣೆಗೆ ಹೋಗಿ ತನ್ನ ಕಿಟಕಿಗಳನ್ನು ತೆಗೆದು ಯೆರೂಸಲೇಮ್ ದೇವಾಲಯದ ಕಡೆಗೆ ಇರುವ ಕಿಟಕಿಯಿಂದ ಏನ್ ಮಾಡಿದ ನೋಡೋಣ. ದಿನಕ್ಕೆ 3 ಸಾರಿ ಮೊಣಕಾಲೂರಿ ತನ್ನ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆಯನ್ನು ಸ್ತೋತ್ರವನ್ನು ಸಲ್ಲಿಸಿದನು. ಹೇಳುತ್ತೆ, ಆತನು ಮೊದಲು ಮಾಡುತ್ತಿದ್ದ ಅಂದ್ರೆ ಯಾವಾಗಲೂ ಮಾಡುತ್ತಿದ್ದ. ದಾನಿಯೇಲ ಯಾರು ಗೊತ್ತಾ? ಆ ರಾಜ್ಯದಲ್ಲೇ ದೊಡ್ಡ ಮಂತ್ರಿ. MLA ನೋಡಕ್ಕಾದ್ರೂ ಸಮಯ ಸಿಕ್ಕಲ್ಲ. ಈತ ಮಂತ್ರಿಗೆ ಇಡೀ ಒಂದು ರಾಜ್ಯದ ಮಂತ್ರಿ ಅಲ್ಲ, ಇಡೀ ದೇಶದ ಪ್ರಧಾನ ಮಂತ್ರಿ ಆಗಿದ್ದ. ಅರಸನ ಕೆಳಗೆ ಈತನಿದ್ದ. ಅಂತ ಸ್ಥಾನದಲ್ಲಿರುವವರಿಗೆ ಸಮಯನೇ ಸಿಕ್ಕಲ್ಲ. ಆದ್ರೆ ದಾನಿಯೇಲ ಏನ್ ಮಾಡ್ತಾ ಇದ್ದ ಗೊತ್ತಾ? ಅಂತ ಉನ್ನತವಾದ ಅಧಿಕಾರದಲ್ಲಿ ಇದ್ರೂ ಸಹ ಹೇಳುತ್ತೆ, ಮೊದಲು ಮಾಡುತ್ತಿದ್ದ ಪ್ರಕಾರವೇ ದಿನಕ್ಕೆ 3 ಸಾರಿ ಮೊಳಕಾಲೂರಿ ತನ್ನ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆಯನ್ನು ಸ್ತೋತ್ರವನ್ನು ಸಲ್ಲಿಸುತ್ತಿದ್ದ. ಈ ಉನ್ನತವಾದ ಪ್ರಧಾನ ಮಂತ್ರಿ ದಿನಕ್ಕೆ 3 ಸರಿ ಮೊಳಕಾಲೂರಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದ. ಕಾರಣ ಯಾಕೆ ಗೊತ್ತಾ? ತಾನು ಪ್ರಾರ್ಥನೆ ಮಾಡುತ್ತಿರುವ ದೇವರು ಎಂಥವನಂತ ಗೊತ್ತಿತ್ತು. ತಾನು 3 ಸರಿ ತನ್ನನ್ನೇ ತಾನು ತಗ್ಗಿಸಿಕೊಂಡು ನಂಬಿಕೆಯಿಂದ ಭರವಸೆಯಿಂದ ಪ್ರಾರ್ಥನೆ ಮಾಡಿದ. ದೇವರಿಗೆ ಸ್ತೋತ್ರ ಮಾಡಿದ. ಅರಸನು ಮತ್ತೊಮ್ಮೆ ಹೇಳಿದ್ದ ದಾನಿಯೇಲನಿಗೆ, ಯಾವಾಗ ಬರಹಕ್ಕೆ ರುಜು ಹಾಕಿದ್ದಾಯಿತೆಂದು ದಾನಿಯೇಲನಿಗೆ ತಿಳಿಯಿತೋ, ಆಗ ಅವನು ತನ್ನ ಮನೆಗೆ ಹೋದನು. ಅವನ ಕೋಣೆಯಲ್ಲಿ ಕಿಟಕಿಗಳು ಯೆರೂಸಲೇಮಿಗೆ ಎದುರಾಗಿ ತೆರೆಯಲ್ಪಟ್ಟಿದ್ದರಿಂದ ಅವನು ಮೊದಲು ಮಾಡುತ್ತಿದ್ದ ಪ್ರಕಾರವೇ ದಿನಕ್ಕೆ 3 ಸಾರಿ ಮೊಣಕಾಲೂರಿ ತನ್ನ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆಯನ್ನು ಸ್ತೋತ್ರವನ್ನು ಸಲ್ಲಿಸಿದನು. ರಾಜ ತನ್ನ ಪತ್ರಕ್ಕೆ ಸೈನ್ ಹಾಕ್ದ, ಮುದ್ರೆ ಹಾಕದ. ಬೇರೆ ಯಾರಾದರೂ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರೆ ಸಿಂಹದ ಗವಿಯಲ್ಲಿ ಹಾಕುತ್ತೇನೆ ಎಂಬ ಪತ್ರಕ್ಕೆ ಮುದ್ರೆ ಹಾಕಿದ ತಕ್ಷಣ ರುಜು ಹಾಕಲ್ಪಟ್ಟಿದೆ ಅಂತ ತಿಳಿದ ಕೂಡಲೇ ದಾನಿಯೇಲನು ಅವನ ಮನೆಗೆ ಹೋದನು. ಕಿಟಕಿಗಳನ್ನು ತೆಗೆದನು. 3 ಸಲಿ ಯಾವಾಗಲೂ ಮಾಡುತ್ತಾ ಇದ್ದ ಹಾಗೆ 3 ಸಲಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದ, ಸ್ತೋತ್ರ ಮಾಡುತ್ತಿದ್ದ. ಪ್ರಿಯ ದೇವರ ಮಕ್ಕಳೇ, ಇಂಥ ಪ್ರಧಾನ ಮಂತ್ರಿಯಾಗಿರುವ ಈ ಮನುಷ್ಯನಿಗೆ ಬಿಡುವೇ ಇಲ್ಲ. ಆದರೂ ಸಹ 3 ಸಲಿ ಪ್ರಾರ್ಥನೆ ಮಾಡ್ತಾ ಇದ್ದ. ಕಾರಣ ಯಾಕೆ ಗೊತ್ತಾ? ಅರಸನು ಸಿಂಹದ ಗವಿಯಲ್ಲಿ ಹಾಕ್ತೀನಿ ಅಂದ್ರು
ದೇವರಲ್ಲಿ 3 ಸಲ ಪ್ರಾರ್ಥನೆ ಮಾಡಿದ ಕಾರಣ ಯಾಕಂದ್ರೆ ತಾನು ನಂಬಿಕೆ ಇಟ್ಟಿರುವ ದೇವರು ಎಂಥವನಂತ ಆತನು ಗೊತ್ತಿತ್ತು. ಈ ಅರಸನಿಗಿಂತ ಆತನ ಜೀವನ ಸರ್ವಶಕ್ತನ ದೇವರ ಕೈಯಲ್ಲಿ ತನ್ನ ಜೀವಿತ ಇದೆ ಅಂತ ತಿಳಿದಿದ ನಿಮಿತ್ತ ಧೈರ್ಯವಾಗಿ ಪ್ರಾರ್ಥನೆ. ಕೊನೆಗೆ ಅರಸ ಆತನನ್ನು ಸಿಂಹದ ಕವಿಯಲ್ಲಿ ಹಾಕಿತ್ತು. ದೇವರ ವಾಕ್ಯ ಹೇಳುತ್ತೆ, ಸಿಂಹದ ಕವಿಯಲ್ಲಿ ಸಿಂಹಗಳ ಹಸುವೆಯಲ್ಲಿ ಇದ್ದಾಗ್ಯ ಆತನ ಮೇಲಿಂದ ಕೆಳಗೆ ಹಾಕಿದ್ರು. ದೇವದೂತರು ಆ ಸಿಂಹದ ಬಾಯಿಗಳನ್ನು ಮುಚ್ಚಿದ ಕಾರಣ ಯಾಕಂದ್ರೆ ನಾವು ನಂಬಿಕೆಯಿಂದ ಭರವಸೆಯಿಂದ ನಮ್ಮ ಜೀವನ ಕ್ರಿಸ್ತನ ಕೈಯಲ್ಲಿದೆ ಅಂತ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆ ಎಂದಿಗೂ ಬೇಸರ ವ್ಯರ್ಥ ಆಗಲ್ಲ. ಆದ ಕಾರಣ ದಾನಿಯೇಲನು ಪ್ರಾರ್ಥಿಸಿದ ಪ್ರಕಾರ 3 ಆವರ್ತಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೊಳಕಾಲೂರಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಸ್ತೋತ್ರ ಮಾಡಿದ. ಪ್ರಿಯ ದೇವರ ಮಕ್ಕಳೇ, ದಾನಿಯೇಲನು 3 ಆವರ್ತಿ ಪ್ರಾರ್ಥನೆ ಮಾಡಿ ಕಾರಣ ಏನ್ ಕಾರಣ ಗೊತ್ತಾ? ಅದು ಗೊತ್ತಿತ್ತು, ನನ್ನ ಹೃದಯದ ಪಾಯಕ್ಕೆ ಜೀವ ಸ್ವರೂಪನಾದ ದೇವರಲ್ಲಿ ಮಾತ್ರ ತೃಪ್ತಿಗೊಳ್ಳಲು. ಯಾವಾಗ ಮನುಷ್ಯ ಜೀವ ಸ್ವರೂಪನಾದ ದೇವರ ಸಮ್ಮುಖದಲ್ಲಿ ಆತನ ಪರಿಪೂರ್ಣತೆ ಸಮ್ಮುಖದಲ್ಲಿ ಮಾತ್ರ ಪರಿಪೂರ್ಣತೆ ಸಂತೋಷ ಇದೆ ಅಂತ ಯಾವಾಗ ತಿಳ್ಕೊಳ್ತಾನೋ ಆತ ದೇವರ ಸಮ್ಮುಖವನ್ನು ಯಾವಾಗಲೂ ಹುಡುಕ್ತಾನೆ. ನಿಮ್ಮ ಜೀವಿತದಲ್ಲೂ ಸಹ ಬೇರೆ ಯಾವುದು ನಮ್ಮ ಹೃದಯದಲ್ಲಿ ಹಸುವೆ ಇದೆ, ರಕ್ಷಣೆ ಹೊಂದಿದ ಮೇಲೆ ನಮ್ಮ ಹೃದಯದಲ್ಲಿ ಬಯಕೆ ಇದೆ. ಈ ಬಯಕೆ ತೃಪ್ತಿಗೊಳ್ಳೋದು ಯಾವುದರಿಂದಲ್ಲ, ದೇವರ ಪ್ರಸನ್ನತೆಯಲ್ಲಿ ಸಮ್ಮುಖದಲ್ಲಿ ಮಾತ್ರ. ಈ ಕಾರಣದಿಂದ ದಾವೀದ ದೊಡ್ಡ ಪ್ರಧಾನಮಂತ್ರಿ 3 ಸಲ ಪ್ರಾರ್ಥನೆ ಮಾಡ್ದ. ಅರಸನ ಕಾನೂನು ಸಹ ಹೆದರಲಿಲ್ಲ. ತನ್ನ ಜೀವನ ದೇವರಲ್ಲಿ ಭದ್ರವಾಗಿದೆ ಅಂತ ನಂಬಿ ದೇವರಲ್ಲಿ ಪ್ರಾರ್ಥಿಸಿದ ನಿಮಿತ್ತ ದೇವರ ಆತನಿಗೆ ಜಯ ಕೊಟ್ಟ. ಅದೇ ರೀತಿ ನಾವು ಸಹ ನಮ್ಮ ಪ್ರಾರ್ಥನೆಯಲ್ಲಿ ದೇವರನ್ನು ಹುಡುಕೋಣ, ಎಡಬಿಡದೆ ಪ್ರಾರ್ಥಿಸೋಣ, ದೀನರಾಗಿ ಪ್ರಾರ್ಥಿಸೋಣ, ನಂಬಿಕೆಯಿಂದ ಭರವಸೆಯಿಂದ ಪ್ರಾರ್ಥಿಸೋಣ. ನಾವು ಪ್ರಾರ್ಥಿಸೋಣ, ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಈ ಮಧ್ಯಾಹ್ನ ವೇಳೆಯಲ್ಲಿ ನಮಗಿರುವ ಭರವಸೆ ಸರ್ವಶಕ್ತನಾದ ದೇವರಲ್ಲಿ ನಮ್ಮ ಭರವಸೆ ಇದೆ. ಆತನಲ್ಲಿ ನಂಬಿಕೆ ಇಡುವಾಗ ನಮ್ಮ ಜೀವನ ಎಂದು ಆಶಾಭಂಗ ಪಡಲ್ಲ. ನಮ್ಮ ಜೀವನ ಆತನ ಕೈಯಲ್ಲಿದೆ, ನಮ್ಮ ಜೀವನ ಆತನ ಕೈಯಲ್ಲಿದೆ ಅಂತ ತಿಳಿದು ನಾವು ಧೈರ್ಯದಿಂದ ನಮ್ಮ ಚಿಂತ ಭಾರವನ್ನು ಆತನ ಮೇಲೆ ಹಾಕಬಹುದು. ಯಾಕಂದ್ರೆ ಆತ ನಮಗಾಗಿ ಚಿಂತಿಸುತ್ತಾನೆ. ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರೆ ಸಾಕು. ನಮ್ಮ ಜೀವನ ದೇವರ ಕೈಯಲ್ಲಿದೆ. ಆತನಲ್ಲಿ ನಂಬಿಕೆ ಇಡುವವರು ಆಶಾಭಂಗ ಪಡಲ್ಲ ಅಂತ ನಾವು ಧೈರ್ಯವಾಗಿ ಪ್ರಾರ್ಥಿಸುವಾಗ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾನೆ. ಆತನ ಮಕ್ಕಳಾದ ನಾವು ಎಡಬಿಡದೆ ಪ್ರಾರ್ಥನೆ ಮಾಡೋಣ. ದಾನಿಯೇಲನಿಗೆ ಪ್ರಾರ್ಥನೆ ಮಾಡೋಣ. ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡಿದ. ಅರಸ ಆತನಿಗೆ ವಿರೋಧವಾಗಿ ಕಾನೂನು ಹೊರಡಿಸಿದರೂ ಪ್ರಾರ್ಥನೆ ಮಾಡಿದ. ಯಾಕಂದ್ರೆ ನಮಗೆ ನಮ್ಮ ಜೀವಿತದ ಪರಿಸ್ಥಿತಿ, ನಮ್ಮ ಜೀವನ ಕ್ರಿಸ್ತನ ಸಮ್ಮುಖದಲ್ಲಿ ಮಾತ್ರ ನಮ್ಮ ಬಾಯಿಗೆ ನೆಮ್ಮದಿ. ನಮ್ಮ ಜೀವನ ತೃಪ್ತಿಗೊಳ್ಳಲು ಕ್ರಿಸ್ತನ ಸಮ್ಮುಖದಲ್ಲಿ ಬೇರೆ ಎಲ್ಲೂ ನಮಗೆ ತೃಪ್ತಿಯಾಗಲ್ಲ. ಆದ ಕಾರಣ ಎಡಬಿಡದೆ ಆತನಲ್ಲಿ ಪ್ರಾರ್ಥಿಸೋಣ. ಸ್ನೇಹಿತರ ಹತ್ರ ಕೂತ್ಕೊಂಡು ಮಾತಾಡೋದ್ರಿಂದ ನಮಗೆ ತೃಪ್ತಿ ಸಿಕ್ಕಲ್ಲ. ಟಿವಿ ಮುಂದೆ ಧಾರಾವಾಹಿಗಳನ್ನು ನೋಡಿಕೊಂಡು ಕೂತ್ಕೊಳ್ಳುವಾಗ ನಮಗೆ ತೃಪ್ತಿ ಸಿಕ್ಕಲ್ಲ. ಆದರೆ ಕ್ರಿಸ್ತನ ಸಮ್ಮುಖದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾನೆ, ನಮಗೆ ತೃಪ್ತಿ ಸಿಕ್ಕಂತೆ. ನಾವು ಪ್ರಾರ್ಥಿಸೋಣ. ನಾವು ಕರ್ತನಲ್ಲಿ ಬೇಡುವವರಾಗಿರೋಣ. Apa yang bermakna dari Islam
ನಿಮ್ಮ ಜೀವನ ವಾಕ್ಯದ ಮುಖಾಂತರ ನಮ್ಮೊಂದಿಗೆ ಮಾತನಾಡಬೇಕಾಗಿ ಸ್ತೋತ್ರ. ದೇವರೇ, ನಾವು ಪ್ರತಿದಿನ ನಮ್ಮ ಜೀವಿತದಲ್ಲಿ ನಾವು ಪ್ರಾರ್ಥಿಸುವಾಗ ಧೀರತೆಯಿಂದಲೂ ಸ್ವಾಮಿ, ನಂಬಿಕೆಯಿಂದಲೂ ಭರವಸೆಯಿಂದಲೂ ನಾವು ನಿಮಗೆ ಪ್ರಾರ್ಥಿಸಲಿಕ್ಕಾಗುತ್ತೆ. ನೀವು ತಾನೇ ಸಹಾಯ ಮಾಡಬೇಕಾಗಿ ಬೇಡುತ್ತೇವೆ. ಸ್ತೋತ್ರ. ನಿಮ್ಮ ಜೀವನ ವಾಕ್ಯಕ್ಕಾಗಿ ದೇವರೇ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತಾ ಮಾತನಾಡಬೇಕಾಗಿ ಸ್ತೋತ್ರ ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆ. ನಾವು ನಮ್ಮ ಕಾಣಿಕೆ